ಗೃಹ ಸಚಿವರ ಆಗಮನ, ಮಾರ್ಕೆಟ್ ಫುಲ್ ಕ್ಲೀನ್. ಹಲವು ತಿಂಗಳಿನಿಂದ ಗಬ್ಬು ನಾರ್ತಾ ಇದ್ದ ಮಾರ್ಕೆಟ್ ಈಗ ಸ್ವಚ್ಛ. ಪರಂ ಶಹಬಾಸ್ಗಿರಿ ಪಡೆದುಕೊಳ್ಳಲು ಮುಂದಾದ್ರ ಅಧಿಕಾರಿಗಳು. ನಿನ್ನೆ ಬೆಳಗ್ಗೆಯಿಂದ ಅಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿ, ಮುನ್ಸಿಪಾಲಿಟಿ ಅವ್ರು ಬಂದು ಕ್ಲೀನ್ ಮಾಡಿ ತಾಕ್ಸ್ಬಿಟ್ಟು ಮಧ್ಯಕ್ಕಿರೋ ಗಾಡಿಗಳನ್ನ ತಾಕ್ಸ್ಬಿಟ್ಟು ಸೈಡ್ಗೆ ಹಾಕ್ಸಿದ್ದಾರೆ. ಅದು ಏನಕ್ಕೆ? ಇವತ್ತು ಇಂದಿರಾ ಕ್ಯಾಂಟೀನು ಓಪನಿಂಗ್ ಇರೋದಕ್ಕೆ, ಅದು ಹೋಮ್ ಮಿನಿಸ್ಟರ್ ಬರ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಇದು ಕ್ಲೀನ್ ಮಾಡಿರೋದು. 3-4 ತಿಂಗಳಿಂದ ಯಾರು ಜನಗಳಿಗೆ ವ್ಯವಸ್ಥೆ ಸರಿಯಾಗಿದೆ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ. ಬರೀ ಹೋಮ್ ಮಿನಿಸ್ಟರ್ ಬಂದರೆ ಹೋಮ್ ಮಿನಿಸ್ಟರ್ ಬರೋರು ಮಾತ್ರ ಕಾಣಿಸ್ತಾರೆ, ಜನಗಳು ಯಾರು ಕಾಣಿಸಲ್ಲ ಇವ್ರ ಕಣ್ಣಿಗೆ. ಇದೇ ಥರ ಎನಿ ಟೈಮ್ ಇದೇ ಥರ ಕ್ಲೀನ್ ಆಗಿರ್ಬೇಕು ಇಲ್ಲಿ. ಅವ್ರು ಹೋದ್ಮೇಲೆ ಮತ್ತೆ 3 ನಾಮ ಇಕ್ಕೊಂಡು ಹಂಗೆ ಇಕ್ಕೊಳ್ಳೋದಲ್ಲ. ಸುಮಾರು 3-4 ತಿಂಗಳಿನಿಂದ ಗಬ್ಬು ನಾರ್ತಾ ಇದ್ದ ನಗರದ ಮಾರುಕಟ್ಟೆ ಈಗ ಫುಲ್ ಕ್ಲೀನ್ ಆಗಿದೆ. ಕಸ ಗುಡಿಸಿ ನೀರ್ ಹಾಕಿ ಫುಲ್ ಲಕಲಕ ಹೊಳೆಯುವಂತೆ ಮಾರ್ಕೆಟ್ ಆಗಿದೆ. ರಾಶಿ ಬಿದ್ದಿದ್ದ ಕಸವನ್ನ ಎತ್ತಿ ಕ್ಲೀನ್ ಮಾಡಿಸಿದ ಪಾಲಿಕೆ ಸಿಬ್ಬಂದಿ. ಅಯ್ಯೋ ಕಸ ಎತ್ತಿ ಅಂತ ಸುಮಾರು ಬಾರಿ ಪಾಲಿಕೆಗೆ ಕೇಳ್ಕೊಂಡ್ರು ಕೂಡ ಕ್ಯಾರೆ ಅನ್ನದ ಸಿಬ್ಬಂದಿ ಇದೇನಿದು ಇವತ್ತು ಬೆಳಗ್ಗೆನೆ ಬಂದು ಹೀಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಬೇಡಿ. ಅಂತೂ ಪಾಲಿಕೆಗೆ ಬುದ್ಧಿ ಬಂತು ಅಂತ ಖುಷಿ ಆಗ್ಬೇಡಿ. ಇಷ್ಟೆಲ್ಲ ಸ್ವಚ್ಛ ಮಾಡಲು ಕಾರಣವಾಗಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾರುಕಟ್ಟೆಯ ಭೇಟಿಗಾಗಿ. ಹೌದು, ಇಂದು ಸಂಜೆ 4 ಗಂಟೆಗೆ ನಗರದ ಎಪಿಎಂಸಿ ಮಾರ್ಕೆಟ್ ಆವರಣದಲ್ಲಿ ನಿರ್ಮಾಣ ಆಗಿರೋ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಲು ಮಾರುಕಟ್ಟೆಗೆ ಪರಮೇಶ್ವರ್ ಆಗಮಿಸೋದ್ರಿಂದ ಪಾಲಿಕೆ ಸಿಬ್ಬಂದಿ ಮಾರುಕಟ್ಟೆಯನ್ನ ಸ್ವಚ್ಛ ಮಾಡಲು ಮುಂದಾದ್ರು. ಬೆಳಗ್ಗೆಯೇ ಮಾರುಕಟ್ಟೆಗೆ ಬಂದ ಪಾಲಿಕೆ ಸಿಬ್ಬಂದಿ ಕಸ ಗುಡಿಸಿ ನೀರು ಹಾಕಿ ಸ್ವಚ್ಛ ಮಾಡಿದ್ರು. ಅಲ್ಲದೆ ಮಾರ್ಕೆಟ್ನಲ್ಲಿ ಎಲ್ಲಂದ್ರಲ್ಲಿ ಬಿದ್ದಿದ್ದ ಕಸವನ್ನ ಎತ್ತುವ ಕೆಲಸವನ್ನ ಕೂಡ ಪಾಲಿಕೆ ಸಿಬ್ಬಂದಿ ಮಾಡಿದ್ರು. ಇಷ್ಟು ದಿನ ಕಸದ ರಾಶಿಯಿಂದ ಗಬ್ಬು ನಾರ್ತಾ ಇದ್ದ ಮಾರ್ಕೆಟ್ ಅನ್ನ ಲಕಲಕ ಹೊಳೆಯುವಂತೆ ಪಾಲಿಕೆ ಸಿಬ್ಬಂದಿ ಮಾಡಿದ್ದಾರೆ. ಗೃಹ ಸಚಿವರಿಂದ ಶಹಬಾಸ್ಗಿರಿ ಪಡೆದುಕೊಳ್ಳಲು ಅಧಿಕಾರಿಗಳು ಮುಂದಾದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಅಲ್ಲದೆ ಸುಮಾರು ತಿಂಗಳಿನಿಂದಲೂ ಮಾರ್ಕೆಟ್ನಲ್ಲಿ ಕಸದ ಸಮಸ್ಯೆ ಇತ್ತು. ಈ ಬಗ್ಗೆ ಪಾಲಿಕೆ ಗಮನಕ್ಕೆ ಸಾರ್ವಜನಿಕರು ತಂದರೂ ಕೂಡ ಪಾಲಿಕೆ ಮಾತ್ರ ಕ್ಯಾರೆ ಅಂತಿರಲಿಲ್ಲ. ಜನರ ಗೋಳನ್ನ ಕೇಳದ ಪಾಲಿಕೆ ಆದ್ರೀಗ ಗೃಹ ಸಚಿವರು ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಅಲರ್ಟ್ ಆಗಿ ಒಂದೇ ದಿನಕ್ಕೆ ಮಾರುಕಟ್ಟೆಯನ್ನ ಕ್ಲೀನ್ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಚಿವರಿಂದ ಶಹಬಾಸ್ಗಿರಿ ಪಡಿಬೇಕಂತ ಪಾಲಿಕೆ ಸ್ವಚ್ಛ ಮಾಡ್ತೋ ಅಥವಾ ಗೃಹ ಸಚಿವ ಪರಮೇಶ್ವರ್ ಅವರು ಸ್ವಚ್ಛತೆ ಇಲ್ಲ ಅಂತ ಕ್ಲಾಸ್ ತಗೋತಾರೆ ಅಂತನೂ ಒಟ್ನಲ್ಲಿ ಮಾರ್ಕೆಟ್ ಫುಲ್ ಕ್ಲೀನ್ ಆಗಿದೆ. ಅಧಿಕಾರಿಗಳು ಪಾಲಿಕೆ ನಡೆಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾರ್ಕೆಟ್ 3-4 ತಿಂಗಳಿಂದ ಗಬ್ಬೆದ್ದು ನಾರ್ತಾ ಇದ್ರು ಕೂಡ ಯಾರು ಇಲ್ಲಿ ಬಂದು ಒಂದಿನನೂ ಕೂಡ ನೋಡ್ತಾ ಇರಲಿಲ್ಲ. ನಿನ್ನೆ ಬೆಳಗ್ಗೆಯಿಂದ ಅಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿ, ಮುನ್ಸಿಪಾಲಿಟಿ ಅವ್ರು ಬಂದು ಕ್ಲೀನ್ ಮಾಡಿ ತಾಕ್ಸ್ಬಿಟ್ಟು ಮಧ್ಯಕ್ಕಿರೋ ಗಾಡಿಗಳನ್ನ ತಾಕ್ಸ್ಬಿಟ್ಟು ಸೈಡ್ಗೆ ಹಾಕ್ಸಿದ್ದಾರೆ. ಅದು ಏನಕ್ಕೆ? ಇವತ್ತು ಇಂದಿರಾ ಕ್ಯಾಂಟೀನು ಓಪನಿಂಗ್ ಇರೋದಕ್ಕೆ, ಅದು ಹೋಮ್ ಮಿನಿಸ್ಟರ್ ಬರ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಇದು ಕ್ಲೀನ್ ಮಾಡಿರೋದು. 3-4 ತಿಂಗಳಿಂದ ಯಾರು ಜನಗಳಿಗೆ ವ್ಯವಸ್ಥೆ ಸರಿಯಾಗಿದೆ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ. ಬರೀ ಹೋಮ್ ಮಿನಿಸ್ಟರ್ ಬಂದರೆ ಹೋಮ್ ಮಿನಿಸ್ಟರ್ ಬರೋರು ಮಾತ್ರ ಕಾಣಿಸ್ತಾರೆ, ಜನಗಳು ಯಾರು ಕಾಣಿಸಲ್ಲ ಇವ್ರ ಕಣ್ಣಿಗೆ. ಇದೇ ಥರ ಎನಿ ಟೈಮ್ ಇದೇ ಥರ ಕ್ಲೀನ್ ಆಗಿರ್ಬೇಕು ಇಲ್ಲಿ. ಅವ್ರು ಹೋದ್ಮೇಲೆ ಮತ್ತೆ 3 ನಾಮ ಇಕ್ಕೊಂಡು ಹಂಗೆ ಇಕ್ಕೊಳ್ಳೋದಲ್ಲ. ಅದೇ ಕೆಲಸ ಮಾಡಿರೋದು. ಈಗ ಮತ್ತು 3-4 ತಿಂಗಳಿಂದ ಎಲ್ಲಿದ್ರು ಕ್ಲೀನ್ ಮಾಡೋರು? ಮಾಡಬೇಕಾಗಿತ್ತಾನೆ 3-4 ತಿಂಗಳಿಂದ ಕ್ಲೀನ್ ಆಗಿ. ಹೋಮ್ ಮಿನಿಸ್ಟರ್ ಬರ್ತಾರೆ ಅಂದ ತಕ್ಷಣ ಕ್ಲೀನ್ ಮಾಡೋದು. ಅದೇ ಥರ ಮಾಡೋದು. ಏನು ಹೇಳಕ್ಕೆ ಇಷ್ಟಪಡೋಣ? ಅವ್ರು ಬರ್ತಿದ್ದಂಗೆಲ್ಲ ಕ್ಲೀನ್ ಆಗಬೇಕು, ಇಲ್ಲಾಂದರೆ ಜನಗಳು ಹಂಗೆ ಕಸದ ತೊಟ್ಟಿಯಲ್ಲಿ ಇರಬೇಕಾ? ಜನಗಳು ಯಾರು ಬೀದಿ ವ್ಯಾಪಾರಗಳು ಯಾರು ಕಾಣಲ್ಲ ಅವ್ರಿಗೆ. ಎಲ್ಲ ಗಬ್ಬೆದ್ದು ನಾರ್ತಾ ಇತ್ತು. ನಿನ್ನೆ ರಾತ್ರಿ ಅವ್ರಿಗೂ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಸವ್ರೆ. ಅವ್ರು ಬರ್ತಿದ್ದಂಗೆ ಕ್ಲೀನ್ ಇದು. ಅವ್ರು ಹೋದ್ಮೇಲೆ ತಿರ್ಗಾ ಹೆಂಗಾಗತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಮಾರುಕಟ್ಟೆಯಲ್ಲಿ ಹಲವು ತಿಂಗಳಿನಿಂದ ಇದ್ದ ಕಸದ ಸಮಸ್ಯೆಗೆ ಸಚಿವ ಪರಮೇಶ್ವರ್ ದೆಸೆಯಿಂದ ಫುಲ್ ಕ್ಲೀನ್ ಆಗಿದ್ದು, ಪರಮೇಶ್ವರ್ ಸರ್ ವಾರಕ್ಕೊಮ್ಮೆಯಾದ್ರೂ ಮಾರ್ಕೆಟ್ ಕಡೆ ವಿಸಿಟ್ ಹಾಕಿ, ಹಾಗಾದ್ರೂ ಅಧಿಕಾರಿಗಳು ಕಸದ ಸಮಸ್ಯೆಯಿಂದ ಮುಕ್ತಿ ಕೊಡ್ತಾರಾ ಅಂತ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.